ಈ ಕ್ಷೇತ್ರಕ್ಕೆ ತಾಲೂಕಿನ ಮತ್ತು ರಾಜ್ಯಾದ್ಯಂತ ಎಲ್ಲ ದೇವರುಗಳು ಕೂಡ ಬಂದು ಪುಣ್ಯದಲ್ಲಿ ಭಾಗವಹಿಸಿ ಪುಣ್ಯದಲ್ಲಿ ಮಿಂದು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ. ಆದರೆ ಆಲರಾಮಪ್ಪನ ಕ್ಷೇತ್ರದ ಕೆಲಸವೇ ನಿಲ್ಲಬೇಕಾದ್ರೆ ಅಲ್ಲೇನೋ ಅಲ್ಪ ಸ್ವಲ್ಪ ಲೋಪದೋಷ ಇರಬೇಕು. ದೇವಸ್ಥಾನ ಪ್ರಾರಂಭ ತಾರೀಕಿನಿಂದಲೂ ಕೂಡ ನನ್ನ ಮನಸ್ಸಿನಲ್ಲಿ ಇದು ಹರಿದಾಡ್ತಾ ಇದೆ. ಇದಕ್ಕೇನಾದ್ರು ಒಂದು ಮುಕ್ತಿ ಕಾಣಬೇಕು, ಇದಕ್ಕೇನಾದ್ರು ಒಂದು ಕೊನೆ ಆಡಬೇಕು ಅಂತೇಳಿ ಒಬ್ಬರು ಜ್ಯೋತಿಷ್ಯರ ಹತ್ರ ನೀವು ಹೋಗಿ ಬರಪ್ಪ, ನಾನೇ ಬರೋಲ್ಲ, ನೀವು ಹೋಗಿ ನಾವು ರಾಜಕೀಯದಾರ ಆಗ್ತೀವಿ, ನೀವು ಹೋಗಿ ಕೇಳ್ಕೊಂಬರ್ರಿ ಅಂತ ಕಳಿಸಿದ್ವಿ. ಅವರ ಸಂದರ್ಭದಲ್ಲಿ ಹೇಳಿದರು ಅವರು, ಈ ಕ್ಷೇತ್ರದ ಅಧಿಪತಿ ಆಲರಾಮೇಶ್ವರ ಸ್ವಾಮಿಗಿಂತ ಮುಂಚೆ ನಾಗದೇವರ ಪ್ರತಿಷ್ಠೆ ಆಗಿತ್ತು. ಆ ನಾಗದೇವರ ಪ್ರತಿಷ್ಠೆ ಇವತ್ತು ಶಿಥಿಲವಾಗಿದೆ. ಅಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಆದಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ಹೆಚ್ಚು ಆಗಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಒಂದು ನುಡಿಗಳು ಅಲ್ಲಿ ಅವರಿಂದ ಬಂದು ತಕ್ಷಣ ಬಂದು ತಿಳಿಸಿದ ತಕ್ಷಣ ಮತ್ತೆ ಅವ್ರ ಜೊತೆ ನಾನು ಒಂದು ಸರಿ ಹೋಗಿ ಕೇಳಿದಾಗ ಅವರು ಇರೋ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇರೋ ವಿಷಯ ಸತ್ಯ ಸಂಗತಿ ಅಂತ ತಿಳಿಸಿದರು. ಸಾವಿರಾರು ಜನ ಭಕ್ತರು ಬರ್ತಾರೆ, ಸಾವಿರಾರು ದೇವರುಗಳು ಬರ್ತಾರೆ, ಸಾವಿರಾರು ಗ್ರಾಮಗಳು ಬರ್ತಾರೆ. ಬಂದ ಸಂದರ್ಭದಲ್ಲಿ ಅನೇಕ ಜನ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರೆ ಭಾಳ ತೊಂದರೆ ಆಗ್ತಾಯಿದೆ ಅಂತೇಳಿ ಹೇಳಿದ್ನು. ಅನೇಕ ದೂರುಗಳನ್ನು ಕೂಡ ಹೇಳಿದ್ದಾರೆ. ಆದರೆ ಕೇಳಿಸ್ಕೊಂಡು ಸುಮ್ಕಿದ್ದಂಥ ದಿನಗಳು ಇದ್ದಾವೆ. ಆದರೆ ಎಲ್ಲಿನ ತನಕ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಅದನ್ನು ಮುಂದುವರ್ಸ್ತಕ್ಕಂಥ ಅವಕಾಶ ನಿಮ್ಮೆಲ್ಲರ ಸೇರುವಿಕೆಯಿಂದ ಒಂದು ಸೌಭಾಗ್ಯ ದೊರೆತಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೋಮವಾರ ಏನು ಸೇರ್ತೀವಿ, ಆ ಸೇರಿದ ದಿವಸ ಈ ದಿನನಿತ್ಯದ ಕೆಲಸಗಳ ಬಗ್ಗೆ, ಹಣ ವಸೂಲಿ ಬಗ್ಗೆ ಈಗಾಗಲೇ ಅದರ ಬಗ್ಗೆ ಪ್ರಸ್ತಾಪನೆ ಮಾಡಿ ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಚಿಂತನೆ ಮಾಡಬೇಕಾಗಿದೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.